ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ತೆ ವೀಕ್ಷಕರೇ, ಸಿ ನ್ಯೂಸಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನು ಅನಿವಾರ್ಯ ಕಾರಣಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೆ. ಆ ಸಂದರ್ಭದಲ್ಲಿ 2-3 ದಿವಸ ನೋಡಿದೆ. ನಾನು ಸ್ವಚ್ಛತೆ ಮಾಡೋರು ಪಾಪ ಸ್ವಚ್ಛತೆ ಮಾಡ್ತಾನೆ ಇರ್ತಾರೆ ಕಾರ್ಮಿಕರು. ಆದರೆ ಇಲ್ಲಿ ಬರ್ತಕ್ಕಂತಹ ರೋಗಿಗೆ ನೋಡ್ತಕ್ಕಂತಹ ಬಂದು ಅವ್ರ ಜೊತೆ ರೋಗಿಗಳ ಜೊತೆ ಸ್ಟೇ ಆದಂತಹ ಅವರ ಸಂಬಂಧಿಕರು ಎಲ್ಲೋ ಒಂದು ಕಡೆ ಮದ್ಯಪಾನ ಸೇವನೆ ಮಾಡೋದು, ಧೂಮಪಾನ ಮಾಡೋದು, ಗುಟ್ಕಾ ಇಂತಹ ಪದಾರ್ಥಗಳನ್ನು ಸೇವನೆ ಮಾಡಿ ಇಲ್ಲೇ ಕಿಟಕಿಗಳಲ್ಲಿ ಎಸ್ತು ಹೋಗ್ತಾಯಿದ್ರು. ಸ್ವಚ್ಛತೆ ಮಾಡುವ ಕಾರ್ಮಿಕರು ಎಷ್ಟಂತ ಸ್ವಚ್ಛತೆ ಮಾಡ್ತಾರೆ, ಆದ್ರೂ ಅವ್ರು ಮಾಡ್ದಂಗೂ ಇವರು ಅದೇ ರೀತಿ ವರ್ತನೆ ಮಾಡ್ತಾನೆ ಇದ್ರು. ಯಾರು ರೋಗಿಗಳ ಸಂಬಂಧಿಕರು, ಕೆಲವು ರೋಗಿಗಳನ್ನು ಕೂಡ. ಇಲ್ಲಿ ನಮ್ಮ ಉದ್ದೇಶ ಸ್ವಚ್ಛತೆ ಮಾಡೋ ಕಾರ್ಮಿಕರ ವಿರುದ್ಧ ಅಲ್ಲ, ಹಾಗೂ ಇಲ್ಲಿ ಏನು ರೋಗಿಗಳ ಸಂಬಂಧಿಕರಿದ್ದಾರೆ ಅವ್ರ ವಿರುದ್ಧನಲ್ಲ, ರೋಗಿಗಳ ವಿರುದ್ಧನಲ್ಲ. ಆಡಳಿತ ಮಂಡಳಿ ಏನಿದೆ, ಏನು ಸರ್ಕಾರಿ ಆಸ್ಪತ್ರೆಯನ್ನು ಆಡಳಿತ ಮಾಡ್ತಕ್ಕಂತಹ ಜಿಲ್ಲಾಧಿಕಾರಿಗಳ ಅಧ್ಯಕ್ಷದಲ್ಲಿ ಈ ಸರ್ಕಾರಿ ಆಸ್ಪತ್ರೆ ಸ್ವಚ್ಛವಾದನ ಮಾಡಬೇಕಾಗುತ್ತೆ. ಆದರೆ ಎಲ್ಲ ಒಂದು ಕಡೆ ಬೇಜವಾಬ್ದಾರಿ ಕೆಲವೊಬ್ಬರು ಸಿಬ್ಬಂದಿಗಳಿದ್ದಾರೆ. ರೋಗಿಗಳಿಗೆ ಉಡಾಪೆ ಉತ್ತರ ಕೊಡೋದು, ಮಾತ್ರೆ ಕೇಳಿದ್ರೆ ಮಾತ್ರೆನೇ ಕೊಡಲ್ಲ, ಔಷಧಿ ಕೇಳಿದ್ರೆ ಔಷಧಿನೇ ಕೊಡಲ್ಲ. ಅಂಥವ್ರದ್ದೆಲ್ಲ ಚಿತ್ರೀಕರಣ ನಾನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸಮಯ ಬಂದರೆ ಅದನ್ನು ನಾನು ಬಿಡ್ತೀನಿ. ಆದರೆ ಈಗ ಸಿ ನ್ಯೂಸ್ ತಂಡ ಮಾಡ್ತಕ್ಕಂತಹ ವಿಡಿಯೋಗೆ ಜನರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಹಾಗೂ ಇಂಪ್ಯಾಕ್ಟ್ ಆಗಿ ಎಲ್ಲ ಸರ್ಕಾರಿ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆ, ಅರಳುಗೊಪ್ಪೆ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆ ಸಂಪೂರ್ಣವಾಗಿ ಸ್ವಚ್ಛಗೊಳ್ಳಲು ಕಾರ್ಮಿಕರನ್ನ ಬಳಸ್ಕೊಂಡು ಸ್ವಚ್ಛ ಮಾಡ್ತಿದ್ದಾರೆ. ಆದರೆ ಮೇಲಧಿಕಾರಿಗಳು ಈ ಸಣ್ಣ ಕೂಲಿ ಕೆಲಸ ಸ್ವಚ್ಛ ಸ್ವಚ್ಛ ಮಾಡುವ ಸಿಬ್ಬಂದಿಗಳ ಮೇಲೆ ದರ್ಪ ತೋರೋದಾಗಲಿ, ಅವ್ರನ್ನ ಬೈಯೋದಾಗಲಿ, ಅಥವಾ ಅವ್ರನ್ನ ಟಾರ್ಗೆಟ್ ಮಾಡಿ ಏನಾದರೂ ಒಂದು ಕೆಲಸದಿಂದ ವಜಾ ಮಾಡೋದಾಗಲಿ ಮಾಡಿದ್ರೆ ಈ ಮೇಲಧಿಕಾರಿಗಳ ಮೇಲೆ ನಾವು ಸೂಕ್ತ ಕ್ರಮವನ್ನು ತಗೊಳ್ತೀವಿ ಅನ್ನೋದನ್ನು ಹೇಳಲಿಕ್ಕೆ ಈ ವಿಡಿಯೋ ಮಾಡಿರೋದು. ಮೊದಲು ಮಾಡಿರ್ತಕ್ಕಂತಹ ವಿಡಿಯೋ ಸ್ವಚ್ಛತೆ ಇಲ್ಲ ಮತ್ತು ನೀರಿನ ಸಮಸ್ಯೆ ಇತ್ತು. ಆ ಒಂದು ದಿವಸ ನೀರಿನ ಸಮಸ್ಯೆ ಇದ್ದ ಕಾರಣ ಮುಂದಿನ ದಿನ ಮತ್ತೆ ಈ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಇದೇ ರೀತಿ ಸಮಸ್ಯೆ ಏನಾದರೂ ಉದ್ಭವ ಆದರೆ ಮುಂದಿನ ದಿವಸಗಳಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಧನ್ಯವಾದ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.